ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಅದು ಗುರು ಒಮ್ಮೆ ಹುಬ್ಬಳ್ಳಿಯಾಗ ಸುಮ್ಮನೆ ಗುರು ಶಿಷ್ಯರ ಮಾತು ಹೇಳ್ತೀನಿ ನಿಮ್ಮ ಜಾತ್ರೆ ಇತ್ತು ಸಿದ್ಧಾರೂಢರ ಜಾತ್ರೆ ಹಿಂಗೆ ಎಲ್ಲರನ್ನ ಕರೆಸಿದ್ರು ಏನರಪ್ಪ ಈ ವರ್ಷ ಜಾತ್ರೆ ಬ್ಯಾಡ ಅಂದ್ರೆ ಅವರು ಸಿದ್ಧಾರೂಢರು ಯಾಕ್ರಿ ನೋಡು ನನಗರ ಜ್ವರ ಅದಾವ ವಿಷಮ ಜ್ವರ ಅದಾವ ಹೊರಗೆ ಬಂದು ಕುಂದ್ರಕ್ಕಾಗಲ್ಲ ಇದೊಂದು ವರ್ಷ ಜಾತ್ರೆ ಬಿಡೋಣ ಮುಂದಿನ ವರ್ಷ ಮಾಡೋಣ ಅಂದ್ರೆ ಅವರು ಅವಾಗ ಹಿಂಗೆ ನೂರಾರು ಜನ ಶಿಶು ಮಕ್ಕಳು ಮೀಟಿಂಗ್ ಕೂಡಿದ್ರು ಅದ್ರಾಗ ಒಬ್ಬ ಎದ್ದು ನಿಂತು ಹೇಳ್ದ ಸಿದ್ಧಾರೂಢ ಮುತ್ಯ ನಡ್ಕೊಂಡು ಬಂದು ಜಾತ್ರೆ ಬಿಡೋದು ಹೆಂಗ ನಿನಗೆ ಪ್ರಾಣನೇ ಕೊಡು ಅಂದ್ರೆ ಕೊಡ್ತೀವಿ ಜಾತ್ರೆ ಮಾಡೋದು ಅಂದವ ಶಿಶು ಮಗ ಮತ್ತೊಬ್ಬ ಶಿಶು ಮಗ ಎದ್ದ ಯಪ್ಪ ಸಿದ್ಧಾರೂಢ ಮುತ್ಯ ಈ ಚೆಂಡು ಕೊಯ್ದ ನಿನ್ನ ಪಾದಕ್ಕೆ ಇಡು ಅಂದ್ರೆ ಇಡ್ತೀನಿ ಜಾತ್ರೆ ಮಾಡೋದ ಅಂದ ಮತ್ತೊಬ್ಬ ಶಿಷ್ಯ ಎದ್ದು ನಿಂತು ಹೇಳ್ದ ನಾನು ಹೊಲನ ನಿನ್ನ ಹೆಸರಲ್ಲೇ ಮಾಡಂದ್ರೆ ಮಾಡ್ತೀನಿ ಜಾತ್ರೆ ಮಾಡೋದೇ ಅಂದು ಏನು ಹುರುಪಿನ್ಯಾಗ ಅಂದಿದ್ದು ಸಿದ್ಧಾರೂಢರು ಇದನ್ನೆಲ್ಲ ಕೇಳಿದ್ರು ಯಪ್ಪ ನಾವೊಂದು ಮಾತು ಕೇಳ್ತೀನಿ ಹೇಳ್ತೀರಿ ಕೇಳ್ರಿ ಅಂದ್ರು ಏನಿಲ್ಲ ಈ ವಿಷಮ ಜ್ವರ ಏರೇ ನನಗೆ ಅದಾವ ಇದು ಇನ್ನೂ 15 ದಿನ ನನಗೆ ಆರಾಮಾಗಲ್ಲ ನಿಮ್ಮ ಜಾತ್ರೆ ಏರೇ ಮಾಡಬೇಕಂತ ನೀವು ಭಾಳ ಅನ್ನಕತ್ತೀರಲ್ಲ ನಂದು ಒಂದು 8 ದಿನ ಈ ಜಾತ್ರೆ ಮುಗಿಯತನ ಯಾರ ಈ ಜ್ವರ ತಗೋರಿ ನಾ ಜಾತ್ರೆ ಮಾಡಿದ ಮೇಲೆ ಹೊಳ್ಳಿ ತಗೋತೀನಿ ಯಾರ ತಗೋಬರ್ರಿ ಅಂದರು ಏನು ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ ಜಾತ್ರೆ ಮಾಡೋಣ ಅಂದಿದ್ನಲ್ಲ ಬಾತಮ್ಮ ಅಂದ್ರೆ ಅವಂದ ಇನ್ನೂ ನಂದು ಹತ್ತಿ ಬಿಡಿಸೋದಾಗಿಲ್ಲ ಮುತ್ತೆ ಹ್ಯಾಂಗೆ ಮಾಡಲಿ ಅಂದವ ಇವ ಏನು ಚಂಡನ ಕೊಯ್ದಿಡ್ತೀನಿ ಅಂದಿದ್ನಲ್ಲ ಅವ ಅಂದ ಮನೆ ಲಗ್ನ ಆಗಿನಿ ಹ್ಯಾಂಗೆ ಬರಲಿ ಮುತ್ಯ ಅಂದವ ಇವ್ರು ಯಾರೂ ಬರಲಿಲ್ಲ ಕೊನೆಗೆ ಬೋಳೆ ಬಸವ ಅಂತ ಒಬ್ಬ ಶಿಷ್ಯ ಇರ್ತಾನೆ ಆ ಶಿಷ್ಯ ಬಂದ ಗುರುನಾಥ ನನಗೆ ಕೊಡು ಅಂದ ಆ ವಿಷಮ ಜ್ವರ ಅವನಿಗೆ ಕೊಟ್ರೆ ಜಾತ್ರೆ ಆಯ್ತು ಸಿದ್ಧಾರೂಢರು ಹೊರಗುಳಿದ್ರ ಆ ಬೋಳೆ ಬಸವ ಹಾಸಿಗೆಯಾಗ ಉಳ್ಳಾಡ್ತಿದ್ದ ವಿಷಮ ಜ್ವರ ಬಂದು ಯಾವಾಗ ಉಳ್ಳಾಡ್ತಿದ್ದ 8 ದಿನ ಆದಮೇಲೆ ಜಾತ್ರೆ ಮುಗಿದ ಮೇಲೆ ಸಿದ್ಧಾರೂಢರ ಅವನ ಹತ್ರ ಹೋಗಿ ಯಪ್ಪ ನನ್ನ ಜ್ವರ ನನಗೆ ಕೊಡು ನೀ ಆರಾಮಾಗು ಅಂದರು ನೋಡಿ ಆ ಬೋಳೆ ಬಸವ ಅಂತಾನ ಯಪ್ಪ ಸಿದ್ಧಾರೂಢ ಮುತ್ಯ ನಿನ್ನಂಥವನಿಗೆ ಜ್ವರ ಬಂದ್ರೆ 1000 ಮಂದಿ ಕಣ್ಣಾಗ ನೀರು ಬರ್ತಾವ ನೀ ಆರಾಮಾಗೇ ಇರು ಆ ವಿಷಮ ಜ್ವರ ನನಗ ಇರಲಿ ಅಂದವ ಅವ ಎಂಥ ಶಿಷ್ಯ ಇರಬೇಕು ಆಗ ಶಿಷ್ಯನೇ ಹಂಗದಾರ ಗುರುಗಳು ಹೆಂಗಿರ್ಬೇಕು ಸಿದ್ಧಾರೂಢರು ಅಂದ್ರಂತ ತಮ್ಮ ನನಗೆ ಜ್ವರ ಬಂದ್ರೆ 1000 ಮಂದಿ ಕಣ್ಣಾಗ ನೀರು ಬರ್ತಾವ ಈಗ ನಿನಗೆ ಜ್ವರ ಬಂದಾವ ನನ್ನ ಕಣ್ಣಾಗ ನೀರು ಬರ್ತಾವ ನಾನು ಜ್ವರ ನನಗೆ ಕೊಡು ಅಂದರು ನಾನು ಇದನ್ನು ಯಾಕೆ ಹೇಳ್ತೀನಿ ಶಿಷ್ಯರಾಗೋದು ಅಂದ್ರೆ ಅದೇನು ಸುಲಭದ ಮಾತೂ ಅಲ್ಲ ಇವತ್ತು ಎಲ್ಲ ಲಿಂಗ ಶಿಷ್ಯ ಆಗಬೇಕಾದ್ರೆ 3 ದಿನ ಮಣ್ಣಾಗ ಮುಚ್ಚಿ 3 ದಿನ ಮೇಲೆ ತೆಗೆದ ಮೇಲೆ ಉಪದೇಶ ಕೊಡ್ತಾರೆ ಸಿದ್ಧಲಿಂಗ ಮಹಾರಾಜ ಅದಕ್ಕೆ ಶಿಷ್ಯರಾದವ್ರ ಹಿಂಗೆ ಆಗಬೇಕೇ ವಿನಃ ಸುಮ್ಮನೆ ಶಿಷ್ಯರಾಗೋದಲ್ಲ ನಮ್ಮಲ್ಲೆಲ್ಲ ಭಾಳ ಜನ ಶಿಷ್ಯ ಮಕ್ಕಳದಾವ ನಮ್ಮ ಮಠದಾಗೂ ತಂದುಬಿಟ್ಟಾವ್ರಿ ಶಿಷ್ಯರನ್ನ ಹುಡುಗರನ್ನ ನನ್ನಲ್ಲಿನೂ ಒಂದು 100 ಅದಾವ್ರಿ ಮುಂಜಾನೆ ಹೇಳೋದ್ರಾಗ ಉಸು ಜಗಳನೇ ಮಾಡಿರ್ತಾವ ಅದ್ರಾಗ ಒಂದು ಹುಡುಗ ಬಂದದ್ರಿ ಶಿಷ್ಯರು ಹೆಂಗಿರ್ತಾವೆ ಹೇಳ್ತೀವಿ ನಿಮಗೆ ಅವು ಹೊಳ್ಳಿ ನಮ್ಮ ತಿನ್ನಕ್ಕೆ ಬಂದಿರ್ತಾವ್ರಿ ಅವ ಮಠದಾಗ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಿತ್ರಿ ಹುಡುಗಿ ಏನೂ ಮಾಡ್ತಿದ್ದಲ್ಲ ನಾ ಏನಾರ ಇದಕ್ಕೊಂದು ಜರ ಕೆಲಸ ಹಚ್ಬೇಕಂತೇಳಿ ಲೇ ತಮ್ಮ ಮಠದ ಮುಂದೆ ಬಾವಿ ಅದ ಒಂದು ಬಿಂದಿಗೆ ನೀರು ತುಂಬ್ಕೊಂಬ ಅಂದೆ ಅವ ಶಿಷ್ಯ ಮಗ ನನಗೆ ಹೇಳ್ದ ಮುತ್ಯಾರ ನಮ್ಮವ್ವ ನಿಮಗೇನು ಹೇಳ್ಯಾಳ ಅಂದ ಏನು ಹೇಳಲ್ಲೇ ತಮ್ಮ ಅಂದೆ ನಾ ಮೊದಲ ಉಡಾಳ ಕಾಲು ಜಾರಿ ಬಾವ್ಯಾಗ ಬಿದ್ರೆ ನಿಮಗೆ ಅಪವಾದ್ರಿ ಅಂದ ಮಗ ಇವು ಶಿಶು ಮಕ್ಕಳ್ರಿ ಇವು ನಮ್ಗೆ ಹೋಲಿ ಬಿಡು ಒಂದು 15 ದಿನ ಬಿಟ್ಟು ಇಲ್ಲೇ ಮಠದ ಹೊಲ್ದಾಗ ಪತ್ರಿ ಗಿಡ ಒಂದು 4 ಪತ್ರಿ ಏರಿಯ ತೊಗೊಂಬಾರ್ಲಿ ತಮ್ಮ ಅಂದೆ
ಮುತ್ಯಾರ ನಮ್ಮವು ಹೇಳಿದ್ದು ಮರ್ತೀರಿ ನಂದವ ಮಾತು ಏನು ಹೇಳಲೆ ನಾ ಮೊದಲ ಉಡಾಳ ಗಿಡ ಹತ್ತಿ ಪತ್ರಿ ಹರ್ಯಾಗ ಕಾಲು ಜಾರಿ ಬಿದ್ದು ಕೈ ಮುರ್ಕೊಂಡೆ ಅಂದ್ರೆ ನಾಳೆಗೆ ನಿಮಗೆ ಅಪವಾದ್ರಿ ಎಂದವ ಬಿಡಲಿ ತಮ್ಮ ದಿನ ಒಂದು 15 ದಿನ ಹೋಯ್ತ್ರಿ ಇದು ಖಾಯಂ ಗಿರಾಕಿ ನನ್ನ ಮಗ್ಲ ಇರೋದ್ರಿ ಯಾರೋ ನಮ್ಮೂರಾಗ ಭವ್ಯ ರೇವಣಸಿದ್ಧರ ಗುಡಿ ಅದ ಆ ಗುಡಿಗೆ ಬಂದು ಭಕ್ತರ ಅಡಿಗೆ ಮಾಡಿ ಅಜ್ಜರ ಮುತ್ಯಾರ ನೀವು ಮಾಡಿದಾಗ ಯಾವರ ಉಣ್ಣಾಕ ಹುಡುಗರು ಅದಾವನ ಕಳಿಸ್ರಿ ಅಂತ ಬಂದರು ನನಗೆ ನಾ ಇವ ಏನೂ ಮಾಡಲ್ಲ ಇವನಿಗೆ ಕಳಿಸ್ಬಾರ್ದು ಕೆಲಸ ಮಾಡ ಹುಡುಗಕ್ಕೆ ಕಳಿಸ್ಬೇಕಂತ ನಾ ಹಿಂಗೆ ನೋಡಾಕತ್ತಿದ್ದೆ ಅವ ಅಂದ ಮುತ್ಯಾರ ಅಂದ ಯಾಕೆ ಈಗ ಇಟ್ಟು ದಿನ ನೀವು ಏನು ಹೇಳಿರಿ ಎಲ್ಲ ಅಂದೀನಿ ಇದೊಂದು ಮಾತು ನಡೆಸ್ಕೊಡ್ಲಿ ಅಂದವ ನನಗೆ ಇವಕ್ಕೇನು ಶಿಷ್ಯರಂತೀರೇನು ಇವಕ್ಕ ಗುರು ಬೇಕಾ ತಂಗಿ ಗುರು ಬೇಕಾ ತಂಗಿ ಗುರು ಬೇಕಾ ನಿನ್ನ ಸಿರದಲ್ಲಿ ಕರವಿಟ್ಟು ಗಿರಿಜಾದೇವಿಯ ಮಾಳ್ಪ ಗುರು ಬೇಕಾ